ಆಗ ಟಿಟಿಡಿ ಅಧ್ಯಕ್ಷರಾಗಿದ್ದ ಆದಿಕೇಶವಲು ನಾಯ್ಡು ಅನಂತ ಸ್ವರ್ಣಮಯಂ ಪ್ರಾಜೆಕ್ಟ್ ಅನ್ನ ತಮ್ಮ ಪ್ರತಿಷ್ಠೆಯ ಪ್ರಶ್ನೆಯನ್ನಾಗಿ ಮಾಡಿಕೊಂಡಿದ್ರು. ಹಾಗಾಗಿ ಯೋಜನೆಯ ವಿರುದ್ಧ ಎಷ್ಟೇ ಟೀಕೆಗಳು ಬಂದರೂ ಅದನ್ನ ಅವರು ಕೇರ್ ಮಾಡಲಿಲ್ಲ. ಹಾಗಂತ ಅವರ ವಿರೋಧಿಗಳು ಸುಮ್ಮನೆ ಕೂರಲಿಲ್ಲ. ಕೋರ್ಟ್ ಮೆಟ್ಟಿಲೇರಿದ್ರು. ಆದಿಕೇಶವಲು ನಾಯ್ಡುವಿನ ಉತ್ಸಾಹಕ್ಕೆ ಬ್ರೇಕ್ ಹಾಕಿದ್ರು. ಜೊತೆಗೆ ರಾಜಕೀಯ ಪ್ರವೇಶದಿಂದ ವಿವಾದಕ್ಕೆ ಹೊಸ ಟ್ವಿಸ್ಟ್ ಸಿಕ್ತು. 100 ಕೋಟಿಯ ಡ್ರೀಮ್ ಪ್ರಾಜೆಕ್ಟ್, ಬಂಗಾರಕ್ಕಾಗಿ ದಾನಿಗಳ ಮೊರೆ. ಎರಡು 2008ರಲ್ಲಿ ಟಿಟಿಡಿ ಗದ್ದುಗೆ ಏರಿದ ಆದಿಕೇಶವಲು ನಾಯ್ಡು ತಿರುಪತಿಯ ಇತಿಹಾಸದಲ್ಲಿ ತನ್ನ ಹೆಸರು ಚಿರಸ್ಥಾಯಿಯಾಗಿರಬೇಕು ಎನ್ನುವ ಆಸೆಯಿಂದ ಅನಂತ ಸ್ವರ್ಣಮಯಂ ಪ್ರಾಜೆಕ್ಟ್ ಅನ್ನ ಕೈಗೆತ್ತಿಕೊಂಡಿದ್ರು. ಟಿಟಿಡಿ ಅಧ್ಯಕ್ಷ ಪಟ್ಟ ಹೋದರೂ ಚಿಂತೆ ಇಲ್ಲ, ತಾನೊಬ್ಬ ಭಕ್ತನಾಗಿ ಈ ಕೆಲಸ ಮಾಡ್ತೀನಿ ಅಂತ ನಾಯ್ಡು ಪಟ್ಟು ಹಿಡಿದಿದ್ರು. ಅಲ್ಲದೆ 100 ಕೋಟಿ ಯೋಜನೆಗಾಗಿ 200 ಕೆಜಿ ಬಂಗಾರದ ಅಗತ್ಯವಿದ್ದು ದಾನಿಗಳು ಉದಾರ ಮನಸ್ಸಿನಿಂದ ಬಂಗಾರ ದಾನ ಮಾಡಬೇಕು ಎಂದು ಭಕ್ತರಲ್ಲಿ ವಿನಂತಿ ಮಾಡಿಕೊಂಡಿದ್ರು. ಆದರೆ ಈ ಯೋಜನೆಯಿಂದ ತಿರುಮಲದ ಆನಂದ ನಿಲಯದ ಗೋಪುರಕ್ಕೆ ಡ್ಯಾಮೇಜ್ ಆಗುತ್ತೆ ಎಂದು ಕೆಲವರು ವಾದಿಸತೊಡಗಿದ್ರು. ಗೋಲ್ಡ್ ಪ್ಲೇಟ್ಗಳನ್ನು ಹೊದಿಸೋದಕ್ಕೆ ಆಲಯದ ಗೋಡೆಗಳಿಗೆ 10,000ಕ್ಕೂ ಹೆಚ್ಚು ರಂಧ್ರಗಳನ್ನು ಕೊರೆಯಬೇಕಾಗಿತ್ತು. ರಂಧ್ರ ಕೊರೆಯುವ ವೇಳೆ ಉಂಟಾಗೋ ವೈಬ್ರೇಷನ್ಸ್ನಿಂದ ಮೂಲ ಕಟ್ಟಡಕ್ಕೆ ಧಕ್ಕೆ ಒದಗಬಹುದೆಂದು ಆತಂಕ ವ್ಯಕ್ತವಾಗಿತ್ತು. ಶ್ರೀ ಕಾಳಹಸ್ತಿಯ ಕಲ್ಲಿನ ಗೋಪುರದ ಥರ ಆನಂದ ನಿಲಯದ ಗೋಪುರ ಕೂಡ ಕುಸಿದು ಬೀಳುತ್ತೆ ಎನ್ನುವ ಭಯ ಉಂಟಾಗಿತ್ತು. ಸ್ವರ್ಣ ಯೋಜನೆಗೆ ರಾಜಕೀಯ ಎಂಟ್ರಿ, ಡ್ರೀಮ್ ಪ್ರಾಜೆಕ್ಟ್ಗೆ ಬಿತ್ತು ಬ್ರೇಕ್. ಆದಿಯಿಂದಲೇ ಅನಂತ ಸ್ವರ್ಣಮಯಂ ಪ್ರಾಜೆಕ್ಟ್ ವಿವಾದದ ಗೂಡಾಗಿತ್ತು. ಕೆಲವು ಹಿಂದೂ ಸಂಘಟನೆಗಳು ಇದರ ವಿರುದ್ಧ ಪ್ರತಿಭಟಿಸಿದ್ವು. ಸಹಜವಾಗಿಯೇ ಬಿಜೆಪಿ ಈ ಯೋಜನೆಯನ್ನ ವಿರೋಧಿಸಿದ್ರೆ ಕಾಂಗ್ರೆಸ್ ಸಮರ್ಥಿಸಿಕೊಂಡಿತ್ತು. ಇಷ್ಟೆಲ್ಲ ಆಗುವ ಹೊತ್ತಿಗೆ 2G ಹಗರಣದಂತಹ ಬೃಹತ್ ಹಗರಣವನ್ನ ಬೆಳಕಿಗೆ ತಂದ ಜನತಾ ಪಕ್ಷದ ಮುಖಂಡ ಡಾಕ್ಟರ್ ಸುಬ್ರಹ್ಮಣ್ಯಂ ಸ್ವಾಮಿ ಫೀಲ್ಡಿಗಿಳಿದ್ರು. ಅನಂತ ಸ್ವರ್ಣಮಯಂ ಯೋಜನೆ ವಿರುದ್ಧ ಆಂಧ್ರ ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದರು. ಅಲ್ಲದೆ ಇದರಿಂದಾಗಿ ದೇವಸ್ಥಾನದ ಸಹಜ ಸೌಂದರ್ಯಕ್ಕೆ ಧಕ್ಕೆ ಬರುತ್ತದೆ ಎಂದು ಕೋರ್ಟ್ಗೆ ತಿಳಿಸಿದರು. ಈ ವಿವಾದದತ್ತ ಗಮನ ಹರಿಸುವಂತೆ ಆಂಧ್ರ ಹೈಕೋರ್ಟ್ ಪುರಾತತ್ವ ಇಲಾಖೆಗೆ ಆದೇಶ ನೀಡಿತು. ಅದರಂತೆ ಪುರಾತತ್ವ ತಜ್ಞರು ದೇವಸ್ಥಾನವನ್ನ ಪರಿಶೀಲನೆ ನಡೆಸಿದರು. ಅವರು ಇದೊಂದು ಕೆಲಸಕ್ಕೆ ಬಾರದ ಯೋಜನೆ ಎನ್ನುವ ನಿರ್ಧಾರಕ್ಕೆ ಬಂದರು. ಭಕ್ತರು ಕೂಡ ಇಂಥದ್ದೇ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಇದನ್ನೆಲ್ಲ ಪರಿಶೀಲಿಸಿದ ನ್ಯಾಯಾಲಯ ಅನಂತ ಸ್ವರ್ಣಮಯಂ ಯೋಜನೆಗೆ ತಡೆಯಾಜ್ಞೆ ನೀಡಿತು. ಮುಂದೆ ಸುಪ್ರೀಂ ಕೋರ್ಟ್ ಕೂಡ ತಡೆಯಾಜ್ಞೆಯನ್ನ ಎತ್ತಿ ಹಿಡಿಯಿತು. ಅರ್ಧಕ್ಕೆ ನಿಂತ ಅನಂತ ಸ್ವರ್ಣಮಯಂ, ದಾನಿಗಳಿಂದ ಬೋಗಸ್ ಅಡ್ರೆಸ್, ಬಂಗಾರ ಹಿಂದಿರುಗಿಸಲು ಟಿಟಿಡಿ ಸರ್ಕಸ್. ಅನಂತ ಸ್ವರ್ಣಮಯಂ ಯೋಜನೆಗಾಗಿ ದಾನಿಗಳಿಂದ 180 ಕೆಜಿ ಬಂಗಾರವನ್ನು ಸಂಗ್ರಹಿಸಲಾಗಿತ್ತು. ಅದನ್ನು ಮುಂಬೈನಲ್ಲಿ ಕರಗಿಸಿ ತರಲಾಗಿತ್ತು. ಇನ್ನೊಂದೆಡೆ ಕೆಲಸ ಕೂಡ ಆರಂಭಿಸಲಾಗಿತ್ತು. ಆದರೆ ಕೋರ್ಟ್ ಈ ಪ್ರಾಜೆಕ್ಟ್ಗೆ ಬ್ರೇಕ್ ಹಾಕಿತ್ತು. ಟಿಟಿಡಿಯ ಮಹತ್ವಾಕಾಂಕ್ಷಿ ಯೋಜನೆ ಅರ್ಧದಲ್ಲೇ ನಿಂತು ಹೋಗಿತ್ತು. ಟಿಟಿಡಿಗೆ ಒಂದು ಕಡೆ ತೀವ್ರ ಮುಖಭಂಗವಾಗಿತ್ತು, ಮತ್ತೊಂದು ಕಡೆ ಪ್ರಾಜೆಕ್ಟ್ಗಾಗಿ ದಾನಿಗಳಿಂದ ಕಲೆಕ್ಟ್ ಮಾಡಿದ್ದ ಬಂಗಾರದ ಗತಿ ಏನು ಎನ್ನುವ ಪ್ರಶ್ನೆ ಕಾಡತೊಡಗಿತ್ತು. ದಾನಿಗಳ ವಿಳಾಸ ಹುಡುಕಿ ಬಂಗಾರ ವಾಪಸ್ ಕೊಡಲು ಟಿಟಿಡಿ ನಿರ್ಧರಿಸಿತು. ಅದರಂತೆ ದಾನಿಗಳ ಅಡ್ರೆಸ್ ಹುಡುಕಿ ಹೊರಟ ಅಧಿಕಾರಿಗಳಿಗೆ ಶಾಕ್ ಕಾದಿತ್ತು. ಗೋವಿಂದನಿಗಾಗಿ ಉದಾರವಾಗಿ ಬಂಗಾರ ದಾನ ಮಾಡಿದ್ದ ನೂರಾರು ದಾನಿಗಳು ಬೋಗಸ್ ಅಡ್ರೆಸ್ ನೀಡಿದ್ರು. ಹಾಗಾಗಿ ದಾನಿಗಳಿಗೆ ಚಿನ್ನ ವಾಪಸ್ ಕೊಡಲಾಗದೆ ಟಿಟಿಡಿ ಗೊಂದಲಕ್ಕೆ ಸಿಲುಕಿದೆ.
ಟಿಟಿಡಿಯ ಬೊಕ್ಕಸದಲ್ಲಿ 100 ಕೆಜಿಗೂ ಅಧಿಕ ಬಂಗಾರವನ್ನ ಭದ್ರವಾಗಿ ಇಡಲಾಗಿದೆ ಎಂದು ಟ್ರಸ್ಟ್ನ ಮುಖ್ಯ ಲೆಕ್ಕಾಧಿಕಾರಿ ಓ ಬಾಲಾಜಿ ತಿಳಿಸಿದ್ದಾರೆ. ಆದರೆ ಈ ಬಂಗಾರವನ್ನ ಅದರ ಮಾಲೀಕರಿಗೆ ಹೇಗೆ ಮುಟ್ಟಿಸುವುದು ಅನ್ನೋದೇ ಇವರಿಗೆ ದೊಡ್ಡ ತಲೆನೋವಾಗಿ ಬಿಟ್ಟಿದೆ. ಅನಂತ ಸ್ವರ್ಣಮಯಂ ಯೋಜನೆಗಾಗಿ ನನ್ನ ಅಧ್ಯಕ್ಷ ಪದವಿ ಹೋದ್ರೂ ಚಿಂತೆ ಇಲ್ಲ ಅಂದಿದ್ದ ಆದಿಕೇಶವುಲು ನಾಯ್ಡು ತಮ್ಮ ಸ್ಥಾನ ಕಳೆದುಕೊಂಡಿದ್ರು. ಜೊತೆಗೆ ಇವರ ಪ್ರಾಜೆಕ್ಟ್ ಕೂಡ ಅರ್ಧದಲ್ಲೇ ನಿಂತು ಹೋಗಿತ್ತು. ಆದರೆ ಟಿಟಿಡಿಯಲ್ಲಿ ಅವ್ಯವಹಾರ, ಗೊಂದಲಗಳು ಮಾತ್ರ ಇವತ್ತಿಗೂ ನಿಂತಿಲ್ಲ. ಅಲ್ಲಿನ ಅವ್ಯವಸ್ಥೆಯ ಬಗ್ಗೆ ತಿಳಿಯೋಣ. ಅದಕ್ಕೂ ಮುಂಚೆ ಒಂದು ಸಣ್ಣ ಬ್ರೇಕ್.